ಪಂಚಾಯತಿ ಜಾಸ್ತಿ ಆದ್ರೆ ಚಿಟ್ಚಾಟ್ ಮಾಡಿದ್ರಲ್ಲ ನೀವು ಸಂತೋಷ ನಿಮ್ಮ ಜೊತೆಗೆ ಆಶಾ ಅವ್ರದ್ದಿದೆ, ಅಂಗನವಾಡಿ ಅವ್ರದ್ದಿದೆ, ಬಿಸಿ ಊಟ ಕಾರ್ಯಕರ್ತರದ್ದು ತಮ್ಮದು ಇದೆ. ಆಮೇಲೆ ಭಾಳಷ್ಟು ಇಲಾಖೆಗಳಲ್ಲಿ ಎಲ್ಲರಿಗೆ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕೆಂಬುದು ನಾವು ಏನು ಇವತ್ತು ದಿನಕ್ಕೆ 6 ತಾಸು ಕೆಲಸ ಮಾಡಿದ್ರೆ 5 ತಾಸು ಹೆಂಗಿದೆ. ನೀವು ಬೇಕಿದ್ರೆ ಜನವರಿ ಮತ್ತು ಫೆಬ್ರವರಿನಲ್ಲಿ ಮತ್ತೆ ಬಜೆಟ್ ಮಂಡನೆ ನಮ್ಮ ತಾಯಿ ನಿಮ್ಮ ವಾದನ ನಾನು ಒಪ್ತೀನಿ ತಿಳ್ಕೊಳ್ಳಿ, ಅದು ಸಂಪೂರ್ಣ ನಾನು ಒಪ್ಪೋದಿಲ್ಲ. ನಾವು ದುಡಿತಾ ಇದೀವಿ ಸರ್, ನಮಗೆ ಕೊಡಿ ಅಂತ ಹೇಳಿ, ನೀವು ಅವ್ರಿಗೆ ಕೊಡಬೇಡಿ ಅಂತ ಹೇಳೋ ಧರ್ಮ ನಿಮ್ದಲ್ಲ. ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಮಾತನ್ನು ಕೊಟ್ಟಿದ್ದೇವೆ, ಚಾಚು ತಪ್ಪದೆ ಖಂಡಿತವಾಗ್ಲಿ ನಾವು ಮಾಡ್ತೀವಿ. ಕಾಲಾವಕಾಶ ಆಗಿರ್ಬೋದು, ಯಾಕಂದ್ರೆ ಮೊನ್ನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿಗಳಿಗೆ ಸುಮಾರು 60,000 ಕೋಟಿ ಖರ್ಚಾಗಿದೆ. ಇದು ಮಿನಿಮಮ್ ಪೇ ಸ್ಕೇಲ್ ಫಾರ್ ಅಂತ ಕೆಲಸ ಮಾಡಿರ್ತಕ್ಕಂಥದಕ್ಕೆ ತಾವು ಸ್ವಲ್ಪ ಸಹನೆ ಇರಲಿ, ಸಹಕಾರನೇ ಇರಲಿ. ಸಚಿವರಿಗೂ ಮಾತನಾಡ್ತೇನೆ, ತಾವು ಇಲ್ಲಿ ಹೇಳಿರ್ತಕ್ಕಂಥ ಮಾತನ್ನ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೆ ತರ್ತೇನೆ. ಖಂಡಿತವಾಗಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನು ಮಾತನ್ನು ಕೊಟ್ಟಿದ್ದೀವಿ ಚಾಚು ತಪ್ಪದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಾವು ವಿಶೇಷವಾಗಿ ತಾವೇನು ಕಾಳಜಿಯನ್ನು ವಹಿಸಿದ್ರಿ, ಎಲ್ಲಾ ಪೂಜ್ಯರ ಸ್ವಾಮೀಜಿಗಳಿಗೆ ಕಾಳಜಿಯನ್ನು ವಹಿಸಿದ್ರಿ. ತೆಗೆದು ನೋಡಿದ್ರೆ 47 ಇಸ್ವಿಯಿಂದ ಬರಬೇಕಿದ್ರೆ ಮೊದಲು ಎಷ್ಟು ಶಾಲೆಗಳದ್ದು, ಈಗ ಎಷ್ಟು ಶಾಲೆಗಳಿದಾವೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಎಷ್ಟಿದಾವೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಷ್ಟು ಫೀಸ್ ತೊಳ್ತಾ ಇದಾರೆ, ಅದ್ರ ಬಗ್ಗೆ ಚರ್ಚೆ ಇನ್ನೊಂದ್ಸರಿ ಮಾಡೋಣಂತೆ. ಬಟ್ ನಮ್ಮ ಸರ್ಕಾರ ನಾವೇನ್ ಮಾತನ್ನು ಕೊಟ್ಟಿದ್ದೀವಿ ಖಂಡಿತವಾಗಿ ತರ್ತೀನಿ. ನಾನೀಗ ಸಚಿವರ ಹತ್ರ ಕೂಡ ಮಾತನಾಡ್ತೀನಿ, ಮುಖ್ಯಮಂತ್ರಿಗಳು ಕೂಡ ಖಂಡಿತವಾಗಿ ಮಾತನಾಡ್ತೀನಿ. ಬೇಕಾದ್ರೆ ಸ್ವಾಮೀಜಿಗಳು ಒಂದು ಬೇಕಾದ್ರೆ ಡೆಲಿಗೇಷನ್ ಕೂಡ ಬರೀ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಟೈಮ್ ಕೂಡ ತಗೊಳ್ತೇನೆ. ತಾವು ಬಂದು ಎಲ್ಲಾ ಸರ್ಕಾರಗಳು ಇದೇ ರೀತಿಯಾದಂತಹ ತಾವು ಒತ್ತಡ ಅಂತಂದ್ರೆ ನಮ್ಮ ಸಮಾಜಕ್ಕೆ ಮುಂದೆ ಬರ್ತಕ್ಕಂಥ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೋರಾಟ ಮಾಡ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬರದು ನಾಗರಿಕನ ಹಕ್ಕಿದೆ ಅಲ್ವಾ. ನಾನು ರಿಕ್ವೆಸ್ಟ್ ಮಾಡ್ಕೋಬಹುದು, ತಮಗೆ ಅಜ್ಜರು ಕೂಡ ರಿಕ್ವೆಸ್ಟ್ ಮಾಡ್ಕೋಬಹುದು. ನಾನು ಹೋಗಿ ಸಂಧಾನ ಮಾತನಾಡಿ ಬೇಕಿದ್ರೆ ನಿಮ್ಗೆ ಒಂದು ಆಡಿಯನ್ಸ್ ಕೂಡ ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಆಗಿಲ್ಲ ಅಂತಂದ್ರೆ ಪುನಃ ಬೆಂಗಳೂರಿನ ಬೇಕಿದ್ರೆ ತಾವು ಬನ್ನಿ ಒಂದು ಆಡಿಯನ್ಸ್ ಕೊಡ್ಸಕ್ಕಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದು ಇಮಿಡಿಯೇಟ್ ಆಗ್ತಕ್ಕಂಥ ಕೆಲಸ ಎಲ್ಲ ತಮಗೆ ಗೊತ್ತಿದೆ. ಕೇಳ್ರಿ ನನ್ನ ಅಲ್ರಿ ಏನು ಯಾರು ಹೆಂಗ್ ಹೇಳೋದು ಅಲ್ರಿ, ಈ ತರ ನೀವು ಮಾತಾಡಿದ್ರೆ ನಾನು ಉತ್ತರ ಕೊಡಕ್ ಬರಲ್ಲ ಆಯ್ತಲ್ವಾ. ಈ ತರ ದಯವಿಟ್ಟು ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಮಾತಾಡ್ಬೇಕಂದ್ರೆ ಮಾತಾಡಿ. ನನಗೆ ನೀವು ಅಲ್ಲಿಂದ ಬಂದ್ರೆ ಯಾವ ಸರ್ಕಾರಗಳು ಸಿಂಹ ಪಾಲಿದಾವ ಅಂತ ಮಾತಾಡ್ಬೇಕಂತ ಹೇಳ್ಬೇಕಂತ. ಈ ಕನ್ನಡ ಬಂತು, ಎಜುಕೇಶನ್ ವ್ಯವಸ್ಥೆ ಬಂತು ಪೂಜಾರೆ, ನಾವು ಹೇಳಿದ್ದೀವಿ, ಗೌರವಿಸ್ತೀನಿ, ನಾನು ಅದ್ರ ವಿರುದ್ಧ ಇಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಸಿನ್ಸ್ 1947 ಎಲ್ಲ, ಯಾಕಂದ್ರೆ ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ. ಈ ದೇಶದಲ್ಲಿ ಏನಾಗುತ್ತೆ ಏನಿಲ್ಲ ಅಂತೇಳಿ ನೀವು ಎಲ್ಲಿವರೆಗೆ ಡೆಮೋಕ್ರಸಿ ಅಂತಂದ್ರೆ ನಾವೆಲ್ಲ ಜನರು ಸಾರ್ವಜನಿಕರು ವಾಚ್ ಡಾಗ್ ಇದ್ದಂಗೆ ಇರ್ಬೇಕು ಡೆಮೋಕ್ರಸಿಯಲ್ಲಿ. ನಾನು ಅದ್ರ ಬಗ್ಗೆ ಮಾತನಾಡಕ್ ಹೋಗುದಿಲ್ಲ. ಕನ್ನಡ ಶಾಲೆಗಳ ಬಗ್ಗೆ ತಾವೇನು ಒತ್ತಡವನ್ನು ತಂದಿದ್ದೀರಿ, ನಾನು ಮುಖ್ಯಮಂತ್ರಿ ಅವ್ರಿಗೆ ಮಾತನಾಡ್ತೀನಿ. ಆದ್ರೆ ಇದೇ ವಾರದಲ್ಲಿ ಅಥವಾ ಬರೋ ವಾರದಲ್ಲಿ ಒಂದು ಆಡಿಯನ್ಸ್ ತರಲಿಕ್ಕೂ ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮ ಹೋರಾಟಕ್ಕೆ ನಮ್ಮ ಸಹಮತ ಇದೆ, ನಮ್ಮ ಸರ್ಕಾರದ ನಾನು ವೈಯಕ್ತಿಕವಾಗಿ ಕಳಕಳಿನೂ ಇದೆ, ನಮ್ಮ ಸಪೋರ್ಟ್ ಕೊಡಿದೆ ಅಂತ ಈ ಸಂದರ್ಭದಲ್ಲಿ ಮಾತನ್ನು ಮುಗಿಸ್ತೇನೆ. ಅವರು ಮಾತಾಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿ ಆದಷ್ಟು ಬೇಗ ಆಗಬೇಕು. ಅಕಸ್ಮಾತ್ ಆಗದಿದ್ರೆ ನಾವು ಯಾರನ್ನು ಕೇಳಬೇಕು, ನಿಮಗೆ ಮಾತಾಡ್ಬೋದು. ನಾನಂತೂ ಪ್ರಾಮಾಣಿಕವಾಗಿ ಸಿಎಂ ಜೊತೆ ಅಥವಾ ಕನ್ಸರ್ನ್ ಮಿನಿಸ್ಟರ್ ಜೊತೆ, ಇಲಾಖೆಯವ್ರ ಜೊತೆ, ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ. ನಂಬರ್ ಕೊಟ್ಟಿರಿ, ಇವರ ಮಾತಿನ ಮೇಲೆ ನಾವು ಭರವಸೆ ಇಡ್ತೀವಿ. ಇದೊಂದ್ಸಲ ಇದ್ರೊಳಗೆ ಏನಾದರೂ ಭರವಸೆ ಸುಳ್ಳಾದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಹಾದಿಯನ್ನು ನಾವು ತುಳಿಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಸಹಿತ ಈ ಮೂಲಕ ನಾನು ಹಳ್ಳಿಯೊಳಗ ಅವ್ರ ಫೀಸ್ ಬಗ್ಗೆ ಹೇಳಿದ್ರು.
ಇವತ್ತು ಉಳಿಕೆ ಶಾಲೆಗಳು ಬೇಡ. ಈಗ ನಮ್ಮ ಶಾಲೆ ಒಳಗೆ 500 ರೂಪಾಯಿ ಅದೇನಿರ್ತದೆ 500 ರೂಪಾಯಿ ತಗೋತೀವಿ. 500 ರೂಪಾಯಿ ಲಾಡ್ ಅವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ತೋತಾರೆ, ಕನ್ನಡ ಮೀಡಿಯಂ ಸೆಷನ್ ಅವಕಾಶ ಇರೋದ್ರಿಂದ ಸಚಿವರಿಗೆ ನಾನು ಇನ್ನೊಂದು ಕೇಳ್ಕೊಳ್ತೇನೆ. ನೀವು ಸಂತೋಷ್ ಲಾಡ್ ಸರ್, ನೀವು ಮನಸ್ಸು ಮಾಡ್ರೆ ಈ ಅಧಿವೇಶನ ಮುಗಿದ್ರಾಗಣ ಹೇಳಿಸ್ಬೋದು, ನಿರ್ಣಯ ಹೇಳ್ಬೋದು. ನನಗೆ ಭರವಸೆ ಇದೆ, ನೀವು ಎಷ್ಟು ದೊಡ್ಡ ಮನುಷ್ಯನವ್ರು ಅದೀರಿ. ನಾವು ನಿಮ್ಮ ಹೆಸರು ಎಷ್ಟೆಲ್ಲ ಆಡಲ್ಲ, ನಿಮ್ಮ ಮನಸ್ಸೆಲ್ಲ ಆಡ. ಅದಕ್ಕೇನಿದೆ, ದಯವಿಟ್ಟು ಒಂದಿಷ್ಟು ಸ್ವಲ್ಪ. ಆಮೇಲೆ ಇನ್ನೊಂದು ತಪ್ಪು ತಿಳ್ಕೊಬೇಡ್ರಿ, ಇನ್ನೊಂದೇನು ಅಂಕಿಅಂಶಗಳು ಏನು ಅಧಿಕಾರಿಗಳು ಕೊಡ್ತಿದ್ದಾರೆ ತಪ್ಪಿದೆ. ನಾವು ನಿಮಗೆ ಸ್ವತಃ ಅಡ್ಡಾಡಿ ಅಂಕಿಅಂಶಗಳನ್ನು ಕೊಡ್ತೀವಿ. ಆ ಕಾರಣಕ್ಕೆ ಸರ್ಕಾರ ಅಧಿಕಾರಿಗಳ ಅಂಕಿಅಂಶಗಳ ಮೇಲೆ ತಾವು ಯಾವುದೂ ತೀರ್ಮಾನ ತಗೋಬೇಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ. ನಾನು ಇವತ್ತು ನಾಳೆ ಕನ್ಸರ್ನ್ ಸೆಕ್ರೆಟರಿ ಮಿನಿಸ್ಟರ್ ಜೊತೆ ನಿಮ್ಮ ಜೊತೆ ಒಂದ್ಸಲಿ ಮೀಟಿಂಗ್ ಮಾಡ್ತೀನಿ. ಅದ್ರದ್ದು ಏನಿದೆ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಡೆಫಿನೆಟ್ಲಿ ಡೂ ಇಟ್. ನಾವು ನಿಮ್ಮ ಜೊತೆಗೆ ಇದ್ದೀವಿ. ಯಾಕಂದ್ರೆ ಈಗ ಮನಸ್ಸು ಬಿಚ್ಚಿ ಮಾತಾಡುತ್ತಾ ವೇದಿಕೆನೂ ಅಲ್ಲದು, ಇನ್ನೊಂದ್ಸಲಿ ಮಾತಾಡೋಣ. ಯಾಕಂದ್ರೆ ನಾವು ಅದೇ ಹೇಳೋದು, ಯಾವ ಸರ್ಕಾರದ ಬೊಕ್ಕಸನಿಂದ ಜನರಿಗೆ ಎಷ್ಟು ದುಡ್ಡು ಕೊಡ್ತಕ್ಕಂಥ ವಾಚ್ ಡಾಗ್ ನಾವು ಆಗ್ಬೇಕು. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಬಸವಣ್ಣವ್ರು ಭಾಳ ಹೇಳೋಗಿದ್ದಾರೆ ಅಲ್ವಾ. ಸೊ ಡೆಮಾಕ್ರಸಿನಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ರೆ ಜನರಿಂದನೇ ಉಳಿಯಕ್ಕೆ ಸಾಧ್ಯತೆ. ನಾವು ಎಲ್ಲಿವರೆಗೆ ಸರಿಯಾದಂತ ನಿರ್ಣಯಗಳು ನಾವು ತಗೊಳ್ಳೋದಿಲ್ಲ, ಆ ನುಕ್ಸಾನ ನಮಗೆ ಆಗುತ್ತೆ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.